ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮೈಸೂರಿನ ಕೋಟೆ ಆಂಜನೇಯ ಪೊಲೀಸ್ ಬ್ಯಾಂಡ್ ನುಡಿಸುವ ಮೂಲಕ ಮತದಾನ ಜಾಗೃತಿ ಮೂಡಿಸಲಾಯಿತು. ಮೈಸೂರಿನ ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಮಹಾನಗರ ಪಾಲಿಕೆ ವತಿಯಿಂದ ನಗರದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ಸಾರ್ವಜನಿಕರನ್ನು ಆಕರ್ಷಿಸಿತು. ದೂರದರ್ಶನದೊಂದಿಗೆ ಮೈಸೂರು ನಗರ ಪಾಲಿಕೆ ಚುನಾವಣಾ ನೋಡಲ್ ಅಧಿಕಾರಿ ಮೈತ್ರಿ ಸಾರ್ವತ್ರಿಕ ಚುನಾವಣೆ ಪ್ರಕ್ರಿಯೆಯಲ್ಲಿ ಜನರು ಕಡ್ಡಾಯವಾಗಿ ಮತದಾನ ಮಾಡುವ ಮೂಲಕ ಪ್ರಜಾಪ್ರಭುತ್ವವನ್ನು ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು. ಮೈಸೂರು ನಗರ ಪೊಲೀಸ್ ತಂಡ ಏನಿದೆ ಅವರು ನಾ ಭಾರತ ಸಾಂಗ್ ಎಲೆಕ್ಷನ್ ಸಾಂಗ್ ನ ಇವತ್ತು ಅಲ್ಲಿ ಅವ್ರ ಬ್ಯಾಂಡ್ ಮೂಲಕ ನುಡಿಸ್ತಾ ಇದ್ದಾರೆ. ಸೊ ಇದರಿಂದ ಮೈಸೂರು ನಗರ ಜನತೆಗೆ ಸ್ವೀಪ್ ಕುರಿತು ಅರಿವು ಮೂಡಿಸ್ತಾ ಇದ್ದೀವಿ. ಮತದಾನದ ಪ್ರಾಮುಖ್ಯತೆ ಮತ್ತೆ ಅದರ ಸಂಬಂಧ ಎಲ್ಲ ವೋಟ್ ಮಾಡಿದ್ರೆ ನಮ್ಮ ಪ್ರಜಾಪ್ರಭುತ್ವ ಹೇಗೆ ಗಟ್ಟಿಗೊಳಿಸಬಹುದು ಅನ್ನೋದನ್ನ ನಾವು ಈ ಮೂಲಕ ತಿಳಿಸ್ಕೊಡ್ತಾ ಇದ್ದೀವಿ. ಮೈಸೂರಿನ ರಾಕೇಶ್, ಜಿಲ್ಲಾಡಳಿತ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರಿಂದ ಮತದಾನ ಪ್ರಮಾಣವನ್ನು ಹೆಚ್ಚಿಸಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ಅದರಲ್ಲಿ ಮೈಸೂರಲ್ಲಿ ಮಾಡ್ತಾ ಇರೋದ್ರಿಂದ ಈ ಸರಿ ಮೈಸೂರಲ್ಲಿ ಅತಿ ಹೆಚ್ಚು ಮತದಾನ ಮಾಡಿ ಎಲ್ಲರಿಗೂ ಮೈಸೂರು ಜಿಲ್ಲಾಡಳಿತಕ್ಕೆ ಒಂದು ಪ್ರೋತ್ಸಾಹ ಕೊಡಬೇಕು ಅಂತ ಟೈಮು ಅಲ್ಲಿ ಮತದಾರರ ಪಟ್ಟಿಗಳಲ್ಲಿ ಹೆಸರುಗಳನ್ನ ಮುಂಚೆನೆ ನೋಂದಾಯಿಸ್ಕೋಬೇಕು ಅಥವಾ ಈಗ ನೋಂದಾಯಿಸಿರೋರ್ನ ಪರಿಶೀಲಿಸ್ಕೋಬೇಕು ಅಂತಾನೆ ಕೇಳ್ತಾ ಇರೋದು. ಅದನ್ನ ಎಲ್ಲ ನಗರದ ನಿವಾಸಿಗಳು ಮಾಡಬೇಕಾಗಿ ಕೇಳ್ಕೊತೇನೆ. ಸ್ಥಳೀಯ ನಿವಾಸಿ ವಿಕ್ರಮ್, ಜನರು ಕಡ್ಡಾಯವಾಗಿ ಮತದಾನ ಮಾಡುವ ಮೂಲಕ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಎಂದು ಹೇಳಿದರು. ಜಾಗೃತಿ ಆಗ್ತದೆ ಎಲ್ಲರಿಗೂ. ಲೈಫ್ನಲ್ಲಿ ಇಲ್ಲ ಒನ್ಸ್ ಇನ್ 5 ಇಯರ್ಸ್ನಲ್ಲಿ ಫಸ್ಟ್ ಟೈಮ್ ಬರೋ ಇಂಥ ಆಪರ್ಚುನಿಟಿನ ಯಾರೂ ವೋಟರ್ಸು ಯಾರೂ ಮಿಸ್ ಮಾಡಬಾರ್ದು. ಈ ಥರದ್ದು ಒಂದು ಇನಿಷಿಯೇಟಿವ್ ಮಾಡ್ತಾ ಇರೋದ್ರಿಂದ ಒಂದು ಜಾಗೃತಿ ಬರುತ್ತೆ ಎಲ್ಲರಿಗೂ. ತುಂಬ ಸಂತೋಷ ಆಗ್ತಾ ಇರೋದೇ ಈ ಥರ ಇನಿಷಿಯೇಟಿವ್ ಇನ್ನೂ ಜಾಸ್ತಿ ತೊಗೋಬೇಕು, ಇನ್ನೂ ಜಾಸ್ತಿ ಇದಕ್ಕೆ ಬಗ್ಗೆ ಪ್ರಚಾರ ಮಾಡಬೇಕು. ಆಗಲೇ ಜನ ಜಾಸ್ತಿ ಬರ್ತಾರೆ. ತುಂಬ ಒಳ್ಳೆಯದು ಮಾಡ್ತಾ ಇರೋದು ಪೂರ್ತಿ ಆರ್ಗನೈಸೇಷನ್ಗೆ ತುಂಬ ಥ್ಯಾಂಕ್ಸ್.